ನಾನು ಹೇಳಿದ್ದಲ್ಲ ರೀಸೆಂಟ್ ಆಗಿ ಜಾಗ ತಗೊಂಡಿದ್ದೀನಿ ನೋಡೋಣ. ಹಾ ಸರಿ, ಬಾ ನೋಡೋಣ ಇವತ್ತು. ಬಾಬಾ ಇಲ್ಲೇ ಇರೋದು. ಹೌದಾ, ಇದೆಲ್ಲ ನಿಂದೆನಾ? ಸರಿ ನೋಡೋಣ. ನಮಸ್ತೆ, ಹೇಗಿದ್ದೀರಾ ಅಣ್ಣ? ಇಲ್ಲೊಂಚೂರು ಜಾಗ ನೋಡ್ಕೊಂಡ್ರೆ ಬಂದಿದ್ದೆ. ನೋಡ್ತಿದ್ದಷ್ಟು ಜಾಗ ನಂದೆ. ಹೌದಾ, ಇದೆಲ್ಲಾನು ನಿಂದೆನಾ? ಹೌದು. ಏನ್ ಮಾಡ್ಬೇಕಂತ ಇದ್ದೆ ಅಷ್ಟು ದೊಡ್ಡ ಜಾಗದಲ್ಲಿ? ಒಂದ್ 2-3 ಅಪಾರ್ಟ್ಮೆಂಟ್ ಕಟ್ಟಿ ದುಡ್ಡಾದ್ರು ಬರತ್ತಲ್ಲ. ಫಸ್ಟ್ ಮರನೆಲ್ಲ ತೆಗ್ಸು. ಅದೇ ಮತ್ತೆ ಏನ್ ಮಾಡೋದು, ನನ್ ಮರಗಳನ್ನ ಇಟ್ಕೊಂಡು ಈ ಮರಗಳನ್ನ ತೆಗ್ದಾದ್ರೆ ಮತ್ತೇನಾದ್ರು ಮಾಡ್ಬೋದು. ಹೌದೌದು, ಅದಂತೂ ನೀನ್ ಹೇಳ್ತಿರೋದು ಸರಿನೇ. ಅದೇ ಇವತ್ತೇ ಕಟ್ಟಾಕಣ ಅಂತ. ನಿನ್ ಅಪಾರ್ಟ್ಮೆಂಟ್ ಕಟ್ಟಿದ್ರನಾದ್ರೆ ನಿನ್ ಕೋಟಿಯಾಗಿ ಬಾಳ್ಬೋದು. ಹೌದು. ಅಕ್ಕ ಅಕ್ಕ, ಇಷ್ಟು ಮರಗಳನ್ನೆಲ್ಲ ಕಡಿಯಕ್ಕೆ ಎಷ್ಟ್ ದಿವಸ ಆಗುತ್ತೋ? ಎಷ್ಟು ದಿವಸ ಕಟ್ ಮಾಡ್ತಾರೆ ಮೇಡಮ್. ನಮಸ್ತೆ ಅಕ್ಕ. ಇವತ್ತು ನೀವು ಈ ಮರಗಳನ್ನ ಕಡ್ದಾಕಿ ನಾನು ನಾಳೆ ಮತ್ತೆ ಜನ ಕಳಿಸ್ತೀನಿ. ಸರಿ ಮೇಡಮ್. ಅಕ್ಕ ಇಡೀ ಒಂದ್ ಸ್ವಲ್ಪ, ಏನ್ ಮಾಡ್ತಿದ್ದೀರಾ? ಯಾಕೆ ಮರಗಳನ್ನೆಲ್ಲ ಕಡಿತಿದ್ದೀರಾ? ಮೇಡಮ್ ಅವ್ರು ಹೇಳಿದ್ರು ಮರ ಕಡಿದಿ ಅಂತ, ಅದಕ್ಕೆ ಕಡಿತಿದ್ದೀನಿ. ಅವ್ರು ಹೇಳಿದ್ರಂತ ನೀವು ಕಟ್ ಮಾಡ್ತಿದ್ದೀರಾ? ಗೊತ್ತಾಗದ ನಿಮಗೆ? ತಡೀರಿ ಒಂದ್ ಸ್ವಲ್ಪ, ನಾವು ಮಾತಾಡಿ ಹೇಳ್ತೀವಿ. ಆಯ್ತು ಮೇಡಮ್. ಮೇಡಮ್ ನೀವೇನ ಓನರು? ಹೌದು, ನಾವೇ. ಯಾಕೆ ಇಷ್ಟು ದೊಡ್ಡ ಮರಗಳನ್ನೆಲ್ಲ ಕಡಿತಿದ್ದೀರಾ? ಒಂದ್ ಮರವನ್ನು ಬೆಳೆಸಲು ಎಷ್ಟು ಕಷ್ಟ ಗೊತ್ತಾ? ಅವ್ರು ಕಡಿತಿರೋದ್ ನೋಡಿ ನನಗೆ ಹೊಟ್ಟೆ ಹೊರಿತಿದೆ. ನಿಮಗೆ ಏನ್ರಿ ಗೊತ್ತು, ಹೋಗ್ರಿ. ಬೇಡ ಮೇಡಮ್, ಹಿಂಗೆಲ್ಲ ಮಾಡ್ಬೇಡಿ, ಮರಗಳನ್ನೆಲ್ಲ ಕಡಿಬೇಡಿ ಮೇಡಮ್. ಅದೆಲ್ಲ ಗೊತ್ತಾಗಲ್ಲ. ನಮಸ್ತೆ ಮೇಡಮ್, ಯಾವಾಗ ಬಂದ್ರಿ ಫಾರಿನ್ ಇಂದ? ಆರಾಮಿದ್ದೀರಾ? 7 ದಿವಸ ಆಯ್ತು ಅಷ್ಟೇ. ನೀವು ಆರಾಮಾಗಿದ್ದೀರಿ? ನೀವು? ನಾನು ತುಂಬಾ ಆರಾಮಾಗಿದ್ದೀನಿ ಮೇಡಮ್. ಏನೋ ಜಾಗನೆಲ್ಲ ಕ್ಲೀನ್ ಮಾಡ್ತಿರೋ ಹಂಗಿದೆ. ಹೌದು, ಇವಾಗ ಅಪಾರ್ಟ್ಮೆಂಟ್ ಕಟ್ಬೇಕಂತ ಇದೀವಿ, ಅದಕ್ಕೆ. ಅಪಾರ್ಟ್ಮೆಂಟ್ ಕಟ್ಟಕ್ ಮರನೆಲ್ಲ ಕಡಿತಾ ಇದ್ದೀರಾ? ಅಂದ್ರೆ ಇದಿಷ್ಟು ವರ್ಷ ನಾವು ಅಬ್ರಾಡ್ ಅಲ್ಲಿ ಇದ್ವಿ, ಅದೇ ಈ ಮರಗಳೇನು ಪ್ರಯೋಜನ ಇದ್ದಿಲ್ಲ, ಸೊ ಅದಕ್ಕೆ ಕಟ್ ಮಾಡೋಣ ಅಂತ. ಅಲ್ಲ ಮೇಡಮ್, ಒಂದ್ಸಲ ಯೋಚನೆ ಮಾಡಿ, ಇಷ್ಟೆಲ್ಲ ಮರಗಳನ್ನೆಲ್ಲ ಕಡ್ದ್ಬಿಟ್ಟು ನೀವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಎಲ್ಲ ಕಟ್ಬಿಟ್ಟು ಅದ್ರಿಂದ ಬರೋ ಕೋಟಿ ಹಣಗಳು, ಲಕ್ಷ ಹಣಗಳನ್ನೆಲ್ಲ ಬ್ಯಾಂಕಲ್ಲಿ ತಗೊಂಡು ಹೋಗಿರ್ತೀರಾ. ಆಮೇಲೆ ಉಸಿರಾಡಕ್ಕೆ ಏನ್ ಮಾಡ್ತೀರಾ? ಅದೆಲ್ಲ ಯೋಚನೆ ಮಾಡಿದನು. ಒಂದ್ಸಲ ಯೋಚನೆ ಮಾಡಿ ಮೇಡಮ್, ನೀವು ಈ ಮರಗಳನ್ನೆಲ್ಲ ಕಡಿದ್ರೆ ನಿಮಗೆ ಉಸಿರಾಡಕ್ ಆಗಲ್ಲ. ಅವಾಗ ಆಕ್ಸಿಜನ್ ಸಿಲಿಂಡರ್ನ ಏನ್ ಬೆನ್ನಿಂದ ಹೊತ್ಕೊಂಡು ಓಡಾಡ್ತೀರಾ? ಹೌದೌದು, ಅವ್ರು ಹೇಳ್ತಿರೋದು ಸರಿನೇ ಅನ್ಸುತ್ತೆ. ನೀನು ಸ್ವಲ್ಪ ಯೋಚನೆ ಮಾಡಿ ನೋಡು, ಇಷ್ಟೆಲ್ಲ ದೊಡ್ಡೆಲ್ಲ ಮರಗಳಿದೆ, ಅದನ್ನ ಕಡ್ದು ಹಾಕಿದ್ರೆ ಏನ್ ಸಿಗುತ್ತೆ? ಹೌದು, ಥ್ಯಾಂಕ್ ಯು ಅಕ್ಕ. ಕಡಿಬೇಡಿ ಮರನ. ತುಂಬಾ ಥ್ಯಾಂಕ್ಸ್ ಮೇಡಮ್. ನಿಮಗೆ ಬಂದಿದ್ದಕ್ಕೆ ಮರ ಎಲ್ಲ ಕಡಿಯೋದು ತಪ್ಪಿಸಿದ್ದೀರಾ. ಮತ್ತಿನ್ನು ಯಾರು ಹಿಡಿದ್ರು ಯಾವತ್ತೂ ನಾವು ಮರ ಕಡಿಯಲ್ಲ. ಎಲ್ಲ ಸುತ್ತಮುತ್ತ ಇರೋರಿಗೆಲ್ಲ ಗಾಳಿ, ಒಳ್ಳೆ ಗಾಳಿ ಕೊಡುತ್ತೆ ಅಂತ ಇವಾಗ ಸಾರಿ ಮೇಡಮ್. ಆದಷ್ಟು ಮರಗಳನ್ನು ಬೆಳೆಸಿ, ಪರಿಸರವನ್ನು ಕಾಪಾಡಿ, ಜೀವಗಳನ್ನು ಉಳಿಸಿಕೊಳ್ಳಿ.